ಬೀದಿ ನಾಯಿಗಳಿಗೆ ಬಲಿಯಾಗದಿರಲಿ ಈ ಮುದ್ದು ಕರು. ದಾಂಡೇಲಿಯಲ್ಲಿ ಹೆಚ್ಚುತ್ತಿರುವ ಬಿಡಾಡಿ ದನಕರುಗಳು ಹಾಗೂ ಬೀದಿ ನಾಯಿಗಳು. ಒಂದು ಮಾತು ಹೇಳುತ್ತೇನೆ, ಮನುಷ್ಯತ್ವ ಮಾನವೀಯತೆ ಇದ್ದವರು ಮಾತ್ರ ಸಾಕು ಪ್ರಾಣಿಗಳನ್ನು ಸಾಕಬೇಕು. ದಾಂಡೇಲಿಯಲ್ಲಿ ಕೆಲವರು ದನಕರುಗಳನ್ನು ಸಾಕುತ್ತಾರೆ. ಹಾಲು ಕರೆದ ನಂತರ ಅದನ್ನು ರಸ್ತೆಗೆ ಬಿಡುತ್ತಾರೆ. ಎಳೆಯ ಕರು ಅದು. ಬೀದಿ ನಾಯಿಗಳು ದಾಳಿ ಮಾಡಬಹುದು, ಇಲ್ಲವೇ ರಸ್ತೆಯಲ್ಲಿ ವಾಹನಗಳ ಅಡಿಗೆ ಸಿಲುಕಬಹುದೆಂಬ ಸಾಮಾನ್ಯ ಜ್ಞಾನವೂ ಇಲ್ಲದವರಿಗೆ ಏನು ಹೇಳಬೇಕು? ಗೋವನ್ನು ಸಾಕಿ ರಸ್ತೆ ಮೇಲೆ ಬಿಟ್ಟರೆ ಮಾಡಿದ ಪೂಜೆ ಪುರಸ್ಕಾರಗಳು ಫಲ ನೀಡಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಬಹಳ ನೋವಿನಿಂದ ಇವತ್ತು ಈ ದೃಶ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಇಂದು ಸೋಮವಾರ ಸಂಜೆ ದಾಂಡೇಲಿ ನಗರದ ಬಸ್ ನಿಲ್ದಾಣದ ಮುಂಭಾಗದ JN ರಸ್ತೆಯಲ್ಲಿ ಬಿಡಾಡಿ ಗೋಮಾತೆಯೊಂದು ತನ್ನ 3-4 ದಿನದ ಕರುವಿನೊಂದಿಗೆ ರಸ್ತೆಯಲ್ಲಿ ಆಹಾರವನ್ನರಸಿ ಬರುತ್ತಿರುವುದು ಕಂಡುಬಂದಿದೆ. ಮೊದಲೇ ದಾಂಡೇಲಿಯಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಬೀದಿ ನಾಯಿಗಳ ಹಾವಳಿ ಇದೆ. ಒಂದೊಂದು ಮನೆಯಲ್ಲಿ 4-5 ವಾಹನಗಳು. ಹಾಗಾಗಿ ನಮ್ಮ JN ರಸ್ತೆಯಲ್ಲಂತೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಾಹನಗಳ ಓಡಾಟವಿರುತ್ತದೆ. ಇಂತಹ ಸ್ಥಿತಿಯಲ್ಲಿ ಈ ಕರುವಿಗೆ ಜೀವ ಭದ್ರತೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆಗೆ ಉತ್ತರಿಸುವವರು ಯಾರು? ಹಾಗೆಂದ ಮಾತ್ರಕ್ಕೆ ಪ್ರತಿ ವಿಚಾರಕ್ಕೂ ನಗರಸಭೆಯನ್ನು ಪೊಲೀಸ್ ಇಲಾಖೆಯನ್ನು ದೂರುವುದಲ್ಲ. ಅವರಾದರೂ ಎಷ್ಟೊಂದು ಇದರ ನಿಯಂತ್ರಣ ಮಾಡಬಹುದು? ಬೀದಿ ನಾಯಿಗಳ ದಾಳಿಗೊಳಗಾಗುವುದಕ್ಕಿಂತ, ಇಲ್ಲವೇ ವಾಹನಗಳ ಅಡಿಗೆ ಬಿದ್ದು ನರಳಾಡಿ ಸಾಯುವುದಕ್ಕಿಂತ ಗೋವುಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿರುವ ಹಳ್ಳಿಯ ರೈತರು ಬಂದು ರಸ್ತೆಯ ಮೇಲೆ ಅಡ್ಡಾಡುವ ದನಕರುಗಳನ್ನು ಕೊಂಡೊಯ್ದು ಸಾಕುವುದೇ ಉತ್ತಮವಾದ ಮಾರ್ಗ. ಇದಕ್ಕೆ ದಾಂಡೇಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಸ್ಪಂದಿಸಬೇಕು ಅಷ್ಟೇ. ಹೀಗೆ ಮಾಡಿದರೆ ಮಾತ್ರ ಬಿಡಾಡಿ ದನಕರುಗಳ ಸಂಖ್ಯೆಯನ್ನು ನಿಯಂತ್ರಿಸಬಹುದಾಗಿದೆ.